ಸ್ಕೋರೇ ಅಲ್ಲ 250 ಬೇಕೇ ಬೇಕು. ಫಸ್ಟ್ ಬ್ಯಾಟಿಂಗ್ ಬಿದ್ದು ನಮ್ಮ ಸ್ಕೋರ್ ಬಂದರೆ ಒಳ್ಳೆ ಆಟನೇ ಆಡ್ಕೊಬೋದು. ಫ್ಯಾನ್ಸ್ ಜರ್ಸಿಲ್ ಬಂದ್ರೆ ನೀವು ಏನು ಬನಿಯನಲ್ಲಿ ಬಂದಿದ್ದೀರಾ? ಇಲ್ಲ, ಬೇರೆ ಟಿ ಶರ್ಟ್ ಹಾಕೊಂಡ್ ಬಂದಿದ್ದೆ. RCB ಜೆರ್ಸಿ ತಗೊಬೇಕು. ಅದ್ರ ಮೇಲೆ ಹಾಕೊಂಡ್ರೆ ಅದ್ರಿಗೆ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ ಟಿ ಶರ್ಟ್ ಮೇಲೆ ಹಾಕಿದ್ರೆ. ಅದಕ್ಕೆ ಅದು ಟಿ ಶರ್ಟ್ ತಗೊಂಡು ಹಾಕೋಣ ಅಂತೇಳಿ ಬನ್ನಿನಲ್ಲಿ ಬಂದಿದ್ದೀವಿ. ಟಿ ಶರ್ಟ್ ಇವಾಗೇ ಬಿಚ್ಚಿಬಿಟ್ರಾ? ಹೌದು, ತಗೊಳಕ್ ಮುಂಚೆನೇ ಬಿಚ್ಚಬೇಕಾದ್ರೆ. ಎಷ್ಟು ವರ್ಷದಿಂದ ಸರ್ ಇದೇ ತರ RCB ಕ್ರೇಜ್ ನಿಮಗೆ? 18 ವರ್ಷದಿಂದ ನಾನು. ಹೌದು ಹೌದು. ಯಾಕೆ RCB ಅಂದ್ರೆ ಅಷ್ಟೊಂದು ಇಷ್ಟ? ವಿರಾಟ್ ಕೊಹ್ಲಿ ಅವರಿಂದ. ಹೌದು. ಲಾಸ್ಟ್ ಮ್ಯಾಚು ಈ ವಿರಾಟ್ ಇಂಜುರಿ ಆಗಿದ್ರು. ಈ ಮ್ಯಾಚ್ ಆಲ್ಮೋಸ್ಟ್ ಆಡೋದು ಡೌಟ್ ಇದೆ. ಹೌದು, ನಾವು ಈ ನ್ಯೂಸಲ್ಲೆಲ್ಲ ನೋಡಿದ್ರಿ. ಅದರಿಂದ ನಮಗೂ ಏನು ಬೇಜಾರಾಗ್ತಾ ಇದೆ. ಆಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ನಾವು ಆಡ್ತಾರೆ ಅಂತಲೇ ಬಂದಿದ್ದೀರಿ. ಆಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. 250 ಬೇಕೇ ಬೇಕು. ಯಾಕಂದ್ರೆ ಸರ್ 200 ಎಲ್ಲ ಹೊಡೆದ್ರೆ ಈಸಿಯಾಗಿ ಎಲ್ಲ ಚೇಸ್ ಮಾಡ್ತಾವ್ರೆ. 200 ಹೊಡೆದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಚೇಸ್ ಮಾಡ್ತಾವ್ರೆ. ಇವಾಗ ಸ್ಕೋರೇ ಅಲ್ಲ 250 ಬೇಕೇ ಬೇಕು. 240 ಆದರೂ ಬೇಕೇ ಬೇಕು ಆಲ್ಮೋಸ್ಟ್. ಆ್ಯಂಡ್ ವಿರಾಟ್ ಕೊಹ್ಲಿಯ ದುಶ್ಮನ್ 2 ಆಟಗಾರರು ನಮ್ಮ LSG ಇದ್ದಾರೆ. LSGಯಲ್ಲಿ ಅಂದರೆ ಒಂದು ಈ ವಿರಾಟ್ ಹೇಗೆ ಒಂದು ಸ್ವಲ್ಪ ಅಗ್ರೆಸಿವ್ ಆಟಗಾರನು, ಆ ಕಡೆ ಇರೋ ಒಂದಿಬ್ಬರು ಬೌಲರ್ಸು ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ. ಆವೇಶ್ ಖಾನ್ ಇರ್ಬೋದು ಅಥವಾ ಸಿಂಗ್ ಇರ್ಬೋದು, ಎಲ್ಲರೂ ಕೂಡ. ಆ್ಯಂಡ್ ರಿಷಬ್ ಪಂತ್ ಟೀಮು ಅವರು ಕೂಡ ಒಂಥರ ಹೊಡಿಬಡಿ ಆಟಗಾರರು. ಅದೇನೋ ನಮಗೆ RCBಗೆ ಏನಾದರೂ ವೀಕ್ನೆಸ್ ಆಗ್ಬೋದಾ? ಇಲ್ಲ, ನಮ್ಗೆ ಫಸ್ಟ್ ಬ್ಯಾಟಿಂಗ್ ಬಿದ್ದರೆ ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಬೌಲಿಂಗ್ ಚೆನ್ನಾಗಿದೆ. ಫಸ್ಟ್ ಬ್ಯಾಟಿಂಗ್ ಬಿದ್ದು ನಮ್ಗೆ ಸ್ಕೋರ್ ಬಂದರೆ ಒಳ್ಳೆ ಆಟನೇ ಆಡ್ಕೊಬೋದು ನಾವು. ಅಂದರೆ ಈ ಸಲ ಚೇಸಿಂಗ್ ಬೇಡ, ಬ್ಯಾಟಿಂಗ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ. ಹೌದು, ಯಾಕಂದರೆ ನಮ್ಮ ಕಡೆ ಬೌಲಿಂಗ್ ಇರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ನಮ್ಗೆ ಸಿಗಿಲ್ಲ, ಸೆಕೆಂಡ್ ಬ್ಯಾಟಿಂಗ್ ಸಿಕ್ತು ಅಂದರೆ ಅವರು 150 160 ಹೊಡೆದು ಬಿಟ್ಟರೆ ನಮ್ಗೆ ಅಂಥ ಬ್ಯಾಟಿಂಗ್ ನಾವು ನೋಡೋಕ್ಕಾಗಲ್ಲ. ಅದರಿಂದ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೌದು. ಇಲ್ಲ, ಗೆಲ್ಲಿ ಆಲ್ ದ ಬೆಸ್ಟ್.